ನೋಡಿ ಈಗ ತಿರ್ಗಾ ಮರ್ಯಾದ್ರಿ ಮುಂದಕ್ಕೆ ಬಂದ ಎಲ್ಲಿಗೆ ಸಮಾಧಾನ ನೀವು ಒಂದು ಗಂಟೆ ಫುಲ್ ಐಟಿ ಗಟ್ಟ ವಹಿಸ್ಬಿಡುವನ ಜನ ಅವ್ರ ನೋಡೋಣ ಇಷ್ಟು ಸಾಕು. ಸೈನ್ದವಲ್ಲ ಬೆಲ್ಲ ಹಾಕಿದ್ವಿ ನೀವು ಮಜ್ಜಿಗೆ ಹಾಕಿ ಕುಡಿಬೋದು. ನಿಮಗೆ 140 ರೂಪಾಯಿ 250 ಗ್ರಾಮ್ಗೆ ಸರ್ ರಾಗಿ ಹಿಟ್ಟು, ರಾಗಿ ಇಟ್ಟಲ್ಲ ಸರ್ ಸಬ್ರಿ ಹಿಟ್ಟು, ರಾಗಿ ಚಿನ್ನ ಮಣ್ಣ ಇಲ್ಲಿ ಮೇಡಮ್ ಮುಂದೆ ಬನ್ನಿ, ತೋಟಗಳಲ್ಲಿ ತಂದಿರುವಂಥದ್ದು ನೋಡ್ತಾ ಇರಿ ಜೈನ್ ಎತ್ಕೊಂಡು. ಇದು ಕಾಡಲ್ಲೇ ತೆಗೆದಿರೋಂಥದ್ದು. ಕೆಲವರಿಗೆ ತೋಟದಲ್ಲಿ ಯಾವ ತೋಟದಲ್ಲಿ ಬಾಕ್ಸ್ ಇಡ್ತಾರೆ ಅದೇ ಥರ ಫ್ಲೇವರ್ ಬರ್ತದೆ. ಯಾವ ಥರ ತೋಟ ಮಲ್ಟಿ ಫ್ಲೇವರ್ ಅದ್ರ ಸಂಚಾರ ಅದೆಲ್ಲ ತಂದು ಒಂದು ಕಡೆ ಶೇಖರಣೆ ಆಗ್ತದೆ. ಮಂಡ್ಯ ಸಹಯೋಗ ಕೃಷಿ ಇಲಾಖೆ ಮಂಡ್ಯ, ಬೆಲ್ಲದ ನಾಡು ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ಮಂಡ್ಯ ಆಯೋಜನೆ ಮಾಡಿದೆ. ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿ ಮಂಡ್ಯದ ಮಂಡ್ಯ ವಿಷನ್ 2035 2 ದಿನಗಳ ಕೃಷಿ ಉದ್ಯಮಶೀಲ ಅಧಿವೇಶನ, ಖರೀದಿದಾರ ಮಾರಾಟಗಾರರ ಸಮಾವೇಶವನ್ನ ವಿದ್ಯುಕ್ತವಾಗಿ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಮಂಡ್ಯ ಜಿಲ್ಲೆಯ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುವಂತಹ ಇಂತಹ ಕಲ್ಪರಸದ ಸೇವನೆಯನ್ನ ನಾವೆಲ್ಲರೂ ಒಟ್ಟಾಗಿ ಪ್ರಾರಂಭ ಮಾಡೋಣ. ನಮ್ಮಿಂದ ಇನ್ನೊಂದಷ್ಟು ಜನರು ಅದನ್ನ ಈಗ ನೀವು ಯಾವುದೋ ಈಗ ಮೂಲಂಗಿ ಸೊಪ್ಪು ಬೆಳಿತೀನಿ ಅಂತ ಹೇಳಿದ್ರಿ, ಆ ಸೊಪ್ಪಲ್ಲಿ ಎಷ್ಟು ಲಾಭ ಬರುತ್ತೆ ರೈತರಿಗೆ? ನಾವೆಲ್ಲ ಇಷ್ಟೊಂದು ಮಾತಾಡ್ತೇವೆ, ಹಾಲಿಗೆ ಎಷ್ಟು ವೈಜ್ಞಾನಿಕವಾಗಿ ಬೆಲೆ ಕಟ್ಟಕ್ಕೆ ವಿಜ್ಞಾನ ಮಾಡಕ್ ಆಗ್ತಾ ಇಲ್ಲ. ನಾನು ಮಾಡಿರೋ ಪ್ರಕಾರ 95 ರೂಪಾಯಿ ಇಲ್ಲಿ ಪ್ರತಿಯೊಬ್ಬರು ವೈಜ್ಞಾನಿಕ ಬೆಲೆ ಎಷ್ಟು ಕೊಡ್ತೀರಾ? ನಿಮ್ಮ ಮೆಡಿಸಿನಲ್ ಪ್ಲಾಂಟ್ಸ್ ಹಾಕ್ಬೋದು ಅಥವಾ ಇನ್ನಿತರ ವೈಜ್ಞಾನ ಮಾಡಿದಾಗ ಇಷ್ಟು ತಗೋತೀವಿ ಅಂತ ಒಂದು ಒಡಂಬಡಿಕೆ ನಮ್ಮ ರೈತರು ಕೊಡಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ನಾನು ಈಗ ನನಗೆ ತುಳಸಿ ಬೆಳೀತಾರೆ, ತುಳಸಿ ಬೆಳೆದಾಗ ಅಥವಾ ಇನ್ಯಾವುದರ ಒಂದು ಔಷಧಿ ಅಥವಾ ಅಶ್ವಗಂಧ ಬೆಳೀತಾರೆ. ಅಶ್ವಗಂಧ ಎಷ್ಟು ಪೊಟೆನ್ಷಿಯಲ್ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಶ್ವಗಂಧಕ್ಕೆ ಬಹಳ ಆರ್ಗ್ಯಾನಿಕ್ ಮುನ್ನಡೆ ಮಂಡ್ಯ ಅಂತಂದ್ರೆ ಮಂಡ್ಯ ಬದಲಾಗ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮಂಡ್ಯ ಅಂದ್ರೆ 100% ರಾಜಕಾರಣ. ಬರೀ ರಾಜಕಾರಣದಲ್ಲೇ ಮುಳುಗೋಗಿ ತುಮಕೂರು, ಚಿಕ್ಕಮಗಳೂರು, ಕೋಲಾರ, ಮೈಸೂರು, ಚಾಮರಾಜನಗರದಲ್ಲಿ ಉದ್ಯಮಿಗಳಿದ್ದಾರೆ. ನಮ್ಮಲ್ಲಿ ರಾಜಕಾರಣಿಗಳು ಜಾಸ್ತಿ. ಮನೆಯಲ್ಲಿ ಮಂಡ್ಯಪ್ಪ ಒಂದು ಪಿಕ್ಚರ್ ನೋಡು, ರಾಜಕಾರಣ ಮಾತಾಡು, ಸಂಜಯ್ ಸರ್ಕಲ್ ಅಲ್ಲಿ ಟೈಮ್ ಪಾಸ್ ಮಾಡು, ಮತ್ತೆ ವಾಪಸ್ ಹೋಗು. ಏನ್ ಮಾಡ್ತಾ ಇದೀಯ ಅಂದ್ರೆ ರಾಜಕಾರಣ ನಮ್ಮ ಮಂಡ್ಯದಲ್ಲಿ. ನೀನೇನು ಅಂದ್ರೆ MLA ಫಾಲೋ, ನೀನೇನು ಅಂದ್ರೆ ಜಿಲ್ಲಾ ಪಂಚಾಯತಿ ಫಾಲೋ. ಆದ್ರೆ ಪಕ್ಕದ ಜಿಲ್ಲೆಗಳಿಗೆ ಹೋದ್ರೆ ನಾನು 100 ಎಕರೆ ಟೊಮೊಟೊ ಬೆಳೆಗಾರ, ನಾನು ಕಾಫಿ ಎಸ್ಟೇಟ್ ಇಟ್ಟಿದ್ದೀನಿ, ಈ ರೀತಿ ಹೇಳಬೇಕಾದ್ರೆ ನೀನೇನು ಅಂತ ಹೇಳಿದ್ರೆ ನಾನು ರಾಜಕಾರಣಿ. ಮಂಡ್ಯದಲ್ಲಿ ವೈಟ್ ಅಂಡ್ ವೈಟ್ ರಾಜಕಾರಣಿ ಅನ್ನೋದು ಇತ್ತು. ಅದನ್ನ ಬದಲಾವಣೆ ಮಾಡಬೇಕು, ಮಂಡ್ಯ ಮುನ್ನಡೆಸಬೇಕು ಅಂತೇಳಿ ಮೊದಲು ಫಸ್ಟ್ ಸರ್ಕಲ್ ಅಂತ ಮಾಡಿ ಒಕ್ಕಲಿಗ ಉದ್ಯಮಿಗಳನ್ನ ಮೇಲಕ್ಕೆ ತರಬೇಕು ಅಂತೇಳಿ ಇದರ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿದವರು ನಮ್ಮ ಜೈರಾಮ್ ರಾಯ್ಪುರ. ಒಕ್ಕಲಿಗರು ಉದ್ಯಮಿಗಳು ಆಗಬೇಕು, ಅವರನ್ನು ಮುನ್ನಡೆಗೆ ತರಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ 3-4 ವರ್ಷದಿಂದ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿ ನಮ್ಮನ್ನೆಲ್ಲ ಕರೆದು ಉದ್ಯಮಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೋರಾಟ ಮಾಡಿ ಅದನ್ನ ತಂದು ಇವತ್ತು ಮಂಡ್ಯದಲ್ಲಿ ಮುನ್ನಡೆ
ಮಂಡ್ಯ ಅಂತೇಳಿ ಎಲ್ಲ ಮಂಡ್ಯದ ಉದ್ಯಮಿಗಳಿಗೆ ಒಂದು ಶೆಲ್ಟರ್ ಅನ್ನ ಕೊಡೋದಕ್ಕೆ ಆ ಕಾನ್ಸೆಪ್ಟ್ ಅನ್ನ ಸೃಷ್ಟಿ ಮಾಡಿದವರು ಜಯರಾಮ್ ಅವರು. ಅದನ್ನ ರಥವನ್ನ ಎಳ್ಕೊಂಡು ಹೋಗ್ತಾ ಇರೋದು ನಮ್ಮ ಶಿವಲಿಂಗಯ್ಯ. ಕರೆಕ್ಟ್ ಸರ್? ಇದು ಬೆಳಿಬೇಕು. ಮಂಡ್ಯದ ಎಲ್ಲ ರೈತರು ಜಾತಿ ಧರ್ಮ ಭೇದ ಪಕ್ಷ ಎಲ್ಲ ಬಿಟ್ಟು ಉದ್ಯಮಿಗಳಾಗಬೇಕು. ನಿಮ್ ಕೈಯಲ್ಲಿ ಕಾಸಿರ್ಬೇಕು. ಸಾಲಗಾರ ಆಗ್ಬಾರ್ದು. ಸಾಲಗಾರ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಮಾತ್ರ ಸಾಲ ತಗೋಬೇಕು. ಮಗಳು ಮದುವೆ ಮಾಡೋದಕ್ಕೆ ಮನೆ ಕಟ್ಟೋದಕ್ಕೆ ಸಾಲಗಾರ ಆಗ್ಬಾರ್ದು. ರೈತರ ಬೆಳೆಗೆ ಒಳ್ಳೆ ಏನು ಮಾರುಕಟ್ಟೆ ಸಿಗ್ಬೇಕು. ಅದಕ್ಕೆ ನಮ್ಮ ಕೃಷಿ ಮಂತ್ರಿಗಳಾಗಿದ್ದಂತ ಚಲುವರಾಯ ಸ್ವಾಮಿ ಅವರು ನಿಮ್ಗೆ ಜಾಗ ಕೊಟ್ಟರು. ಇದೇ 6 ಮಾರ್ಚ್ ನಾನು ಅವ್ರು ಬಂದು ಒಂದು 6 ತಿಂಗಳಿಂದ ಉದ್ಘಾಟನೆ ಕೂಡ ಮಾಡಿದೀವಿ. ಇವತ್ತು ಅದಕ್ಕೆ ಜಾಗ ಶಂಕುಸ್ಥಾಪನೆ. ಇವತ್ತು ಅದನ್ನ ಉದ್ಘಾಟನೆ ಮಾಡ್ಬೇಕಾಯ್ತು. ಇನ್ನೊಂದು 4-5 ದಿನ ಇನ್ನೊಂದ್ಸರಿ ಅವ್ರ ಮಂತ್ರಿಯಾಗಿ ಬಂದ್ಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಮುಂದೆ ಹಾಕಿದ್ದಾರೆ. ಮಂಡ್ಯ ಬದಲಾಗ್ತಿದೆ ಅಂತೇಳಿ ನಾನೇನು ಭಾಷಣ ಮಾಡ್ಬೇಕಲ್ಲ, 3 ವರ್ಷದಿಂದ ನೀವೇ ನೋಡ್ತಾ ಇದ್ದೀವಿ. ನಮ್ಮ ಶಿವಲಿಂಗಯ್ಯನವ್ರ ಬಿಲ್ಡಿಂಗ್ ಅನ್ನ ಚೌಟ್ರಿನ ಒಡೆದಾಕಿ ಒಂದು 6 ಮಾರ್ಕ್ ಡಿಮಾರ್ಟ್ ಬಂತು. ಆಮೇಲೆ ದೇಶದ ಎಲ್ಲ ಬ್ರ್ಯಾಂಡ್ಗಳು ಮಂಡ್ಯಕ್ಕೆ ಬಂದಿದೆ. 3 ವರ್ಷದ ಮುಂಚೆ ಗುಂಡಿ ರಸ್ತೆ ಕಾಣ್ತಾ ಇದ್ವಿ. ಈಗ ಎಲ್ಲ ರಸ್ತೆಗಳನ್ನ ಡಾಂಬರೀಕರಣ ಮಾಡಿದ್ವಿ. ಮಂಡ್ಯದ ಹಳ್ಳಿ ಕೊನೆಯಲ್ಲೂ ಕೂಡ ನೀವು ಬಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ಇದೆ ಅನ್ನೋ ನಿಮಗೆ ಆ ಫೀಲಿಂಗ್ ಬರೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಾನು ಈಗಾಗಲೇ 1,500 ಕೋಟಿ ರೂಪಾಯಿಯನ್ನ ತಂದು ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದೀವಿ. ಇವತ್ತು ಅಲ್ಲಿಗೆ ಆಲ್ರೆಡಿ 4 ಕೋಟಿಯನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿದೀವಿ. ಅದರ ಕೆರೆ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ವಿ. ಅದಕ್ಕೆ ಭೂಮಿ ಪೂಜೆ ಮಾಡಬೇಕು. ಮಾಡಿ ನನ್ನ ಶಾಸಕರ ಇನ್ನೆರಡು ಅವಧಿಯಲ್ಲೇ ಅದನ್ನ ನಂಜನಗೂಡನ ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಂಚಲಿಂಗೇಶ್ವರನ ಮಾಡಿ ಪ್ರವಾಸಿಗರನ್ನ ಕೆರಗೋಡಿಗೆ ಕರ್ಕೊಂಡ್ಬರೋ ಜವಾಬ್ದಾರಿಯನ್ನ ನಾವು ತಗೊಂಡಿದ್ವಿ. ಅದಕ್ಕೆ ಮೊನ್ನೆ ಅಷ್ಟಮಂಗಳ ಪ್ರಶ್ನೆ ಕೂಡ ಹಾಕಿದ್ವಿ. ಇನ್ನೊಂದು ಈಗ ಅಧಿಕ ಆಷಾಢ ಇದೆ. ಅದು ಮುಗಿದ ತಕ್ಷಣ ಒಳ್ಳೆ ದಿನ ನೋಡಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಅದಕ್ಕೆ ಕಟ್ಟೋ ಕೆಲಸವನ್ನ ಮಾಡ್ತೀವಿ. ಹೀಗೆ ಮಂಡ್ಯದಲ್ಲಿ ಒಳ್ಳೆ ವಾತಾವರಣ ಇದೆ. ಉದ್ಯಮಿಗಳು ಬೆಳೆಯೋದಕ್ಕೆ ಸೃಷ್ಟಿಯಾಗೋದಕ್ಕೆ ಮಂಡ್ಯ ಕೂಡ ರಾಜಕಾರಣವನ್ನ ಟೈಮ್ ಪಾಸ್ ಇಟ್ಟುಕೊಂಡು ಇದನ್ನು ಕೆಲಸ ಮತ್ತೆ ಉದ್ಯಮವನ್ನ ಬೆಳೆಸುವಂತದಕ್ಕೆ ಇನ್ನಾದ್ರೂ ಮುನ್ನೋಡಿಯನ್ನ ಈ ಮುನ್ನಡೆ ಮಂಡ್ಯದ ಮೂಲಕ ಬರೆಯೋಣ. ಅದಕ್ಕೆ ನಿಮಗೆ 24 ಗಂಟೆ ನಾನು ಯಾವಾಗಲೂ ಇರ್ತೀನಿ. 24 ಗಂಟೆ ಫೋನ್ ಎತ್ತೀನಿ. ನನ್ನ ಫೋನ್ ಯಾವತ್ತೂ ಏರೋಪ್ಲೇನ್ ಕೊಡುವಾಗಲ್ಲ, ಆಫ್ ಆಗೋದಿಲ್ಲ. ನನ್ನ ಮನೆಯವರು ಬೈತಾಡ್ತಾರೆ, ರಾತ್ರೆಲ್ಲ ರಿಂಗ್ ಆಗ್ತಾರೆ, ಫೋನ್ ಆಫ್ ಮಾಡಿ ಇರ್ತಾರೆ. ಆದ್ರೆ ಜನಗಳ ಏನೇನು ಕಷ್ಟ ಸಿಗಲ್ಪಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನನ್ನ ಫೋನ್ ಯಾವಾಗಲೂ ಆನ್ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಇರ್ತೀನಿ. ಮುನ್ನಡೆ ಮಂಡ್ಯಕ್ಕೆ ಒಳ್ಳೇದಾಗ್ಲಿ. ನನಗೆ 12 ಕಾರ್ಯಕ್ರಮ ಇದೆ, ನನ್ನನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. Trader, one of the biggest trader in Arkanet, where we supply ಎಲ್ಲ ಅಡಿಕೆ ಎಲ್ಲ ಇಡೀ ಇಂಡಿಯಾದಲ್ಲಿ ಯಾವ ಪಾನ್ ಮಸಾಲ ಆಗಿದೆ, ಬಿಮಲ್ಲು, ಕಮಲಾ ಪ್ರಸನ್ನು, ರಜನಿಗಂಧ, ಮಾಣಿಕ್ ಚಂದ್, ಸ್ಟಾರ್, ಪಾನ್ ಪರಾಗ್, ಎವ್ರಿಥಿಂಗ್ ವಿ ಆರ್ ಒನ್ ಆಫ್ ದ ಮೇಜರ್ ಸಪ್ಲೈಯರ್ಸ್. ಅದು ಅಡಿಕೆ ನಾನು ಸ್ಟಾರ್ಟ್ ಮಾಡಿದ 87. ಅಡಿಕೆ ರೇಟ್ ಅವತ್ತು ಎಷ್ಟಿತ್ತು ಅಂದ್ರೆ 9 ರೂಪಾಯಿ kg ಸರ್. 9 rupees per kg ಆಫ್ ಅರ್ಕನೆಟ್. ಪ್ಲಸ್ ಒಂದು ವೆರೈಟಿಗೆ 9 kg 9 ರೂಪಾಯಿ. ಇನ್ನೊಂದು ಇದಕ್ಕೆ 18 ರೂಪಾಯಿ ಅಂದ್ರೆ ಅದು ಕ್ವಾಲಿಟಿ. 87 ರೇಟು. 88 ಅಲ್ಲಿ ಅದನ್ನ 50 ರೂಪಾಯಿ ಮಾಡಿದೆ ನಾನೇ. 89, 90 ಅಲ್ಲಿ 10,000 ರೂಪಾಯಿ ಮಾಡಿದೆ, ಅಂದ್ರೆ 100 ರೂಪಾಯಿ ಮಾಡಿದೆ ಕೆಜಿ. ಅರ್ಥ ಆಯ್ತಾ? 2095 ಅಲ್ಲಿ 25,000 250 ರೂಪಾಯಿ ಮಾಡಿದ್ರು, ನಾನು ಮಾಡಿಲ್ಲ. ಮತ್ತೆ 97, 98 ಅಲ್ಲಿ ಅಲ್ಲ 2001 ಅಲ್ಲಿ 50,000 ರೂಪಾಯಿ ಮಾಡಿದೆ, ಅದು ನಾನು 50 ಅಂದ್ರೆ 500 ರೂಪಾಯಿ ಕೆಜಿ ಆಯ್ತು. 2014 ಅಲ್ಲಿ 1,00,000 ರೂಪಾಯಿ ಮಾಡಿದೆ, ಅಂದ್ರೆ 1,000 ರೂಪಾಯಿ ಆಯ್ತು ಕೆಜಿ. 9 ರೂಪಾಯಿಂದ 1,000 ರೂಪಾಯಿವರೆಗೂ ವಿ ಕುಡ್ ಮ್ಯಾನೇಜ್ ದಿಸ್. ಬಿಕಾಸ್ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಅಂದ್ರೆ ಎಷ್ಟು ಡಿಮ್ಯಾಂಡ್ ಆಯ್ತು ಅಂದ್ರೆ ನಮಗೆ ಸಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ. ಶಿವಮೊಗ್ಗ ಡಿಸ್ಟ್ರಿಕ್ಟ್, ಪಾರ್ಟ್ ಆಫ್ ಚಿಕ್ಕಮಗಳೂರು, ಪಾರ್ಟ್ ಆಫ್ ದಾವಣಗೆರೆ, ನಾರ್ತ್ ಕೇಂದ್ರ, ಸ್ವಲ್ಪ ಮಂಗಳೂರು
ದಿಸ್ ಆರ್ ದ 4-5 ಡಿಸ್ಟ್ರಿಕ್ಟ್ಸ್ ಆನ್ ದಿಸ್. ಅವಾಗ ಅಡಿಕೆ ಎಷ್ಟು ಅಂದ್ರೆ ನನಗೆ ಗೊತ್ತಿದ್ದಂಗೆ 1-1.5 ಲಕ್ಷ ಮೂಟೆ ಬೆಳೀತಾ ಇತ್ತು. ಬರ್ತಾ 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 ಈಗ ಎಷ್ಟು ಬಂದಿದೆ ಅಂದ್ರೆ 50 ಲಕ್ಷ ಮೂಟೆ ಮೇಲೆ ಹೋಗಿದೆ. ಸಾರಿ ನಿಮ್ಮ ರೈತ. ಅದಕ್ಕೆ ಮೊದಲನೇ ಉದ್ದೇಶ ಏನು ಅಂತ ಹೇಳಿದ್ರೆ, ಇದುವರೆಗೆ ನಮ್ಮ ರೈತರು ಏನಾಗ್ತಾ ಇತ್ತು, ಅವ್ರಿಗೇನೋ ಒಂದು ಬೆಳೀತಾ ಇದ್ರು. ಆ ಬೆಳೆಯೋ ಸಂದರ್ಭದಲ್ಲೂ ಕೂಡ ಬಹುಶಃ ಸುಲಭವಾಗಿ ಎಲ್ಲೋ ಒಂದು ಬೀಜ ಸಿಕ್ತು, ಅಥವಾ ಕಳೆದ ವರ್ಷ ನಾನು ಇದನ್ನೇ ಬೆಳೆದಿದ್ದೆ, ನಮ್ಮ ಅಪ್ಪನ ಕೂಡ ಇದನ್ನೇ ಬೆಳೀತಾ ಇದ್ದ, ಅಥವಾ ಈ ರೀತಿ ಹಲವಾರು ಕಾರಣಗಳಿಂದ ಏನೋ ಬೆಳಿಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಆ ನಿರ್ಧಾರದಂತೆ ಏನೋ ಒಂದು ಬೆಳೆಯನ್ನ ಮಾಡ್ತಾ ಇದ್ದಾರೆ. ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಅಥವಾ ತೆಂಗಾಗಿರ್ಬೋದು, ಈ ರೀತಿ ಒಂದಷ್ಟು ಬೆಳೆಗಳನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಆ ಒಂದು ಭತ್ತ, ತೆಂಗು, ಕಬ್ಬು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ಅವ್ರು ತಂದುಕೊಡ್ತಾರೆ. ಆದ್ರೆ ಇವತ್ತು ಪ್ರಪಂಚ ಬದಲಾಗ್ತದೆ. ಎಲ್ಲಿ ನೀರಾವರಿ ಇದೆ ಆ ನೀರಾವರಿಯ ಸೌಲಭ್ಯವನ್ನ ಬಳಸ್ಕೊಂಡು ಬಹುಶಃ ನಮ್ಮ ರೈತರು ಇನ್ನಷ್ಟು ಕಮರ್ಷಿಯಲ್ ಆಗಿರುವಂತಹ, ಇನ್ನಷ್ಟು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಹ ಒಂದು ಸಾಧ್ಯತೆಗಳು ನಮ್ಮಲ್ಲಿ ಬಹಳ ನಿಚ್ಚಳವಾಗಿದೆ. ಆಗ ಕೇವಲ ಒಂದು ಕಬ್ಬು ಮತ್ತು ಭತ್ತವನ್ನು ಮಾತ್ರ ಬೆಳೆಯುವುದಲ್ಲ, ಅದ್ರ ಜೊತೆಗೆ ಒಂದಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ನ ಬೆಳೆಯುವಂತಹ ಒಂದಷ್ಟು ಸಾಧ್ಯತೆಗಳಿದೆ. ಮತ್ತು ಬೇರೆ ಹಲವಾರು ತರಕಾರಿ ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಈ ರೀತಿ ಹಲವಾರು ಬೆಳೆಗಳನ್ನ ಮಾಡುವಂತ ಸಾಧ್ಯತೆ. ಈ ಎಲ್ಲ ಸಾಧ್ಯತೆಗಳನ್ನ ನಮ್ಮ ರೈತರ ಮುಂದೆ ಇಡಬೇಕು. ಇಟ್ಟರು ಕೂಡ ಅವ್ರು ನಂಬಿಕೆ ಬರೋದಿಲ್ಲ. ಯಾಕೆಂದ್ರೆ ನಾನು ಬೆಳೆದ್ರೆ ಎಲ್ಲಿದೆ ಮಾರ್ಕೆಟ್ ಎಲ್ಲಿದೆ, ಎಲ್ಲಿ ತಗೊಂಡೋಗ್ಲಿ, ಯಾರು ನಾನು ಅದನ್ನ ಪರ್ಚೇಸ್ ಮಾಡ್ತಾರೆ ಹಾಗೆ ಅಂತೇಳಿ ಅವ್ರಿಗೆ ಏನೋ ಒಂದು ಅಪನಂಬಿಕೆ. ಹಾಗಾಗಿ ನಮ್ಮ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಈ ರೀತಿಯ ಈ ಎಲ್ಲ ಪದಾರ್ಥಗಳನ್ನ, ಬೆಳೆಗಳನ್ನ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ವೇದಿಕೆ ಕರ್ಕೊಂಡು ಬರಬೇಕು. ಅವ್ರನ್ನ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊಳ್ಬೇಕು. ಸಾಧ್ಯವಾದ್ರೆ ಅವರಲ್ಲಿ ಒಂದು ಖರೀದಿ ಮಾಡೋರು ಮತ್ತು ಬೆಳೆಯೋರು ಇವರ ಮಧ್ಯೆ ಒಂದು ಒಡಂಬಡಿಕೆ ಆಗೋ ಮಟ್ಟದಲ್ಲಿ ನಾವು ಅವರಿಬ್ಬರ ಮಧ್ಯೆ ಒಂದಷ್ಟು ಸಂಧಾನ ಮಾಡಿಸ್ಬೇಕು, ಅನುಸಂಧಾನ ಮಾಡಿಸ್ಬೇಕು ಅನ್ನೋ ಒಂದು ಆಲೋಚನೆ, ಒಂದು ಕೊಡುವಿಕೆ ಆಗಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ತೀವಿ. ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಬಯರ್ಸ್ ಅಂಡ್ ಗ್ರೋಯರ್ಸ್ ಯಾರು ಬೆಳೆ ಮಾಡ್ತಾ ಇದ್ದಾರೆ ಮತ್ತು ಯಾರು ಆ ಬೆಳೆನ ಖರೀದಿ ಮಾಡ್ತಾ ಇದ್ದಾರೆ ಅವರಿಬ್ಬರ ನಡುವೆ ಒಂದು ಏನಿದೆ, ಒಂದು ವ್ಯವಹಾರ ಏನಿದೆ, ಅದೊಂದು ಮುಕ್ತ ಮತ್ತು ಪಾರದರ್ಶಕವಾದಂತಹ ಒಂದು ಮಾಧ್ಯಮದಲ್ಲಿ ವೇದಿಕೆ ಆಗಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಹಾಗಾಗಿ ಮೊಟ್ಟ ಮೊದಲ ಬಾರಿ ಮಾಡ್ತಾ ಇದ್ದಾರೆ. ಹಿಂದೆ ಸಣ್ಣ ಪುಟ್ಟ ಮಾದರಿಯಲ್ಲಿ ಅಲ್ಲಿ ಆಗಿದೆ. ಆದ್ರೆ ಒಂದು ಬೃಹತ್ತಾದಂತಹ ಮಾದರಿನಲ್ಲಿ ಈ ರೀತಿ ನಮ್ಮ ಖರೀದಿದಾರರು ಮತ್ತು ನಮ್ಮ ಬೆಳೆಗಾರರು ಇವರಿಬ್ಬರನ್ನು ಕೂಡ ಒಂದು ವೇದಿಕೆ ತಗೊಂಡ್ಬಂದು ಅವರಿಬ್ಬರ ಮನೆ ಸಂಧಾನ ಆಗಬೇಕು, ಮಾತುಕತೆ ಆಗಬೇಕು, ಚರ್ಚೆ ಆಗಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಉದ್ದೇಶ.